ಇದು ಕೊಡು, ಇದರಲ್ಲಿ ಬಾಳೆಹಣ್ಣು ಇದ್ದಾವೆ, ನಿಂದಕ್ಕೆ ಒಂಚೂರು ಹಾಕ್ತೀನಿ. ಹಿಂಗೆ ಹಿಂಗೆ ನೋಡಿ. ಉಯ್ ನಡಿ ಅನ್ನ ತಿನ್ನು, ನಡಿ ಅನ್ನ ತಿನ್ನು, ನಡಿ ಅನ್ನ ತಿನ್ನು. ಓ ಮುಂದೆ ಏನು ಬೇಕು, ಏನು ಬೇಕು? ವಾ ಅವಾರ್ಡ್ ಕೊಡಿಸ್ಬೇಕು ಒಂದು. ಏನು ಬೇಕು? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಅಲ್ಲಿಂದ ಬಂದ್ವಿ ಅಲ್ವಾ, ಮತ್ತೆ 1 ವೀಕ್ ಬಿಟ್ಟು ರಿಟರ್ನ್ ಹೋಗ್ತಾಯಿದ್ದೀವಿ ಅವ್ರ ಮನೆಗೆ. ಸೊ ಆ ಮಧ್ಯದಲ್ಲಿ ವ್ಲಾಗ್ನ ಹೋಲ್ಡ್ ಮಾಡಿದ್ದೀನಿ, ಯಾಕೆಂದರೆ ಹನುಮ ಜಯಂತಿ ಇತ್ತಲ್ವ, ಇದು ಲಾಸ್ಟ್ ಸ್ಯಾಟರ್ಡೇ 13ನೇ ತಾರೀಕಿಂದ ಅಂತ ಹೇಳ್ಬೋದು. ಸೊ ಲೇಟ್ ಆದರೆ ವ್ಲಾಗು ಕೂಡ ತುಂಬ ದಿನ ಆಗುತ್ತೆ ಅಂತೇಳಿ ಆ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀವಿ. ಹೋಗ್ತಾ ಇದ್ದೀವಿ ಹನುಮ ಜಯಂತಿಗೆ ಅಂಥೇಳಿ. ಹಂಗೆ ಆಂಟಿ ಕೊಡು, ಅಲ್ಲಿಟ್ಟಿರು, ಅಲ್ಲಿದ್ದರೆ ಹಾಳಾಗ್ತವೆ ಅಂತ ತಂದು ತಗೋ. ಆಂಟಿ ಕೊಡು, ಇದನ್ನು ಕೊಡು, ಇದನ್ನು 2 ತಗೋ. ಮ್ಯೂಟ್ ಮಾಡೋದು. ಇದು ಕೊಡು, ಇದರಲ್ಲಿ ಬಾಳೆಹಣ್ಣು ಇದ್ದಾವೆ, ನಿಂದಕ್ಕೆ ಒಂಚೂರು ಹಾಕ್ತೀನಿ. ಹಿಂಗೆ ಹಿಂಗೆ ನೋಡಿ. ಉಯ್ 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 ಅಲ್ಲಿ ನೋಡಲ್ಲಿ ಕಾಣ್ತ ಅಯ್ಯೋ ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ, ಅದು ಕತೆ ಕೇಳೋಕ್ಕಲ್ಲ. ಹಂಗಂತ ಈಗ ತಲೆಕೆಟ್ಟು ಓದ್ತತ್ಲ. ಶೀತ ಆದರೆಲ್ಲ ಎತ್ಕೊಳಂಗಿಲ್ಲ, ಶೀತ ಜ್ವರ ಬಂದಾರೆಲ್ಲ. ಕೇಳಿಸ್ತೈತ ಕಿವಿ? ಆ ಬಟನ್ ಕಿತ್ಕೊಂಡಿರೋದು ನೋಡು. ಏನಕ್ಕೆ ಇಲ್ಲಿ ಬಾವಿಲ್ಲ. ಇಲ್ಲಿ ಕೇಳು, ಇಲ್ಲಿ ಕೇಳಿ, ಇಲ್ಲಿ ನೆನೆ ಹೇಳ್ಕೊಟ್ನಲ್ಲ. ಎ ಫಾರ್ ಆ್ಯಪಲ್. ಇಲ್ಲೋಡೆ. ಅಯ್ಯೋ ಅವಳಿಗೆ ಇಲ್ಲಿಗೆ ಬಂದರೆ ಏನೋ ಒಂಥರ ಖುಷಿ. ಅವರು ಎಲ್ಲ ಆಟಾಡೋಕೆ ಇರ್ತಾರಲ್ವ, ಇಲ್ಲಾದರೆ ಇವನೊಬ್ಬನೇ, ಇಲ್ಲಾಂದರೆ ಫುಲ್ ಡೇ ನಾನು ಒಬ್ಬಳೇ ಮನೇಲಿ ಲಾಕ್ ಹಾಕ್ಕೊಂಡು ಕೂತಿರ್ತೀನಿ. ಸೊ ಹಾಗಾಗಿ ಅವಳಿಗೆ ಅಷ್ಟು ಆ್ಯಕ್ಟಿವ್ ಇರಲ್ಲ. ಬಟ್ ಇಲ್ಲಿ ಬಂದರೆ ಅಂತೂ ಆ ಕುಶಾಗ್ರನ ಜೊತೆ ಸೇರಿಕೊಂಡು ಏನೇನಾರು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಅವನ ಜೊತೆನೇ ತುಂಬ ಅವ್ನು ಬರ್ಕೋತಿದ್ರು ಕೂಡ ಅವ್ನಿಗೆ ಬರ್ಕೊಳಕ್ಕೆ ಬಿಡಲ್ಲ. ಅವನ ಮೇಲೆ ಹೋಗಿ ಕೂತ್ಕೊಂಡು ಅವ್ನ ತೊಡೆ ಮೇಲೆ ಕೂರಿಸ್ಕೊಂಡು ಬರೀಬೇಕು. ಅವನೆಲ್ಲಾದರೂ ಚೇರ್ ಮೇಲೆ ಕೂತ್ಕೋಬೇಕು, ಬೀನ್ ಬ್ಯಾಗ್ ಮೇಲೆ ಕೂತ್ಕೊಬೇಕು ಅಂದ್ರೂ ಕೂಡ ಅವ್ನ ತೊಡೆ ಮೇಲೆ ಕೂತ್ಕೋಬೇಕು. ಇಲ್ಲಾಂದರೆ ಅವಳು ಕೂತ್ಕೊಳ್ಳಲ್ಲ. ಆಮೇಲೆ ಅಲ್ಲಿ ಹೋದರೆ ಮೊಬೈಲಲ್ಲಿ ಸಾಂಗ್, ಮೊಬೈಲ್ ಅವ್ರ ಆಂಟಿ, ಇವ್ರ ಚಿಕ್ಕಪ್ಪ, ಈ ಮಕ್ಕಳು, ಇಲ್ಲಾಂದರೆ ಟಿ ವಿ, ಏನಾದರೂ ಒಂದು ನೋಡ್ತಾನೆ ಇರ್ತಾಳೆ. ಹೇಳ್ಬೇಕಂದ್ರೆ ಪುಷ್ಪ 2 ಮೂವಿ ಸಾಂಗಿಗೆ ಡ್ಯಾನ್ಸ್ ಮಾಡಿಸಿದ್ದೆ ಆಯಿತಾ. ಅದೇ ತಪ್ಪಡ ಮಾಡ್ದಂಗೆ ರಾಜ್ಯ ತಪ್ಪಡ ಮಾಡ್ದಂಗೆ ಅಂತ ಬರುತ್ತಲ್ಲ, ಪಟ್ ಕಮೆಂಟ್ ಪಂಚಾಯತು ಚಪ್ ಅಂತ ಹೇಳಿ ಒಂದು ಸಾಂಗು. ಸೊ ಅದಕ್ಕೋಸ್ಕರ ಅಲ್ಲಿ ಹಾಕ್ಬಿಟ್ಟು ಮಾಡು ಅಂತಿದ್ದಾರೆ, ಮಾಡ್ತಿದ್ದಾಳೆ. ಒಂಚೂರು ಮ್ಯಾಕ್ ಮಾಡು, ಕೈ ಎತ್ತಾಳೆ ನಾನು. ಹಾಂ ಚೂರು ಕೆಳಕ್ಕೆ ಅಲ್ಲಿ ಅವಳು ಅದನ್ನೇ ಇಟ್ಕೋಬೇಕು. ಅಲ್ಲಿ ನೋಡೆ ಕಲ್ಲರು, ಅಲ್ಲಿ ಗೋಡೆಲ್ಲಿ ನೋಡಲ್ಲಿ, ಅಲ್ಲಿದೆ ನೋಡು. ಇನ್ನು ಚೂರು ಈ ಕಡೆಗೆ ಲೆಫ್ಟಿಗೆ ಮಾಡು. ಅವಳು ಗೊತ್ತಾಯ್ತು ನಿನ್ನ ಕೈಲೇ ಇರೋದು ಅಂತ ಇಟ್ಕೋಬೇಕಂತ. ಹೆಂಗೆ ತಿನ್ನೋದಪ್ಪ? ತಿನ್ನೋದು ಹೆಂಗೆ? ಚಿಪ್ಪೆ ಬಿಡ್ಸಂಗಿಲ್ಲ, ಹಂಗೆ ನುಂಗ್ಕೊಬಿಡೋದೆ. ಕೊಟ್ಟಿಲ್ಲ ದುಡ್ಡು. ಇದು ಯಾವ ಡೈಪರ್ ಹಾಕಿದ್ದು? ಎಲ್ಲಿಂದ ತಂದ್ಲಾ? ಏಯ್ ಕುಶಾ, ನಡಿ ಅನ್ನ ತಿನ್ನು, ನಡಿ ಅನ್ನ ತಿನ್ನು, ನಡಿ ಅನ್ನ ತಿನ್ನು. ಓ ಬಂದಾಗೆಲ್ಲ ಮುಷ್ಟಿ ಗಿಷ್ಟಿ ಎಲ್ಲ ಈ ಕಡೆ ತಿರುಗಿದ್ರು ಒಂದು ಮೊಬೈಲು, ಈ ಕಡೆ ತಿರುಗಿದ್ರು ಒಂದು ಮೊಬೈಲು. ವಾ ಕಾಲ್ ಮೇಲೆ ಕಾಲು ಬೇರೆ. ಬಾ ಸಾಕು, ಬಂದು ಮಂಕ ಬಾ ಬೇಗ. ಐ ಮಮ್ಮಮ್ಮ ಕೊಡ್ತೀನಿ ಬಾ.
ನಾವು ಹೋಗಿದ್ದೆ ಈವ್ನಿಂಗ್ 5 to 6 o'clock ಆಗಿತ್ತೇನೋ ಸರಿ ಅಂತೇಳಿ ಆಮೇಲೆ ಈವ್ನಿಂಗಲ್ಲಿ ಸ್ವಲ್ಪ ಊಟ ಮಾಡಿ ಎಲ್ಲ ಮಾಡಿ ಮಲ್ಗಿದ್ವಿ. ಆಮೇಲೆ ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಸರಿ ನಾನೇನು ವ್ಲಾಗ್ ತುಂಬ ವೀಡಿಯೋಸ್ ಏನು ಮಾಡಿಲ್ಲ ಇಲ್ಲಿ, ಸ್ವಲ್ಪನೇ 1-2, ಬಟ್ 1 ವೀಕ್ ಇದ್ವಿ ನಾವು. ಅವ್ರ ಮನೆಗೆ ಹೋಗ್ಬಿಟ್ರೆ ಇವಳು ಬರಲ್ಲ ಅಂತ ಹಠ ಬೇರೆ, ನಮಗೂ ಬೇರೆ ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ ಅಂತೇಳಿ ಅಲ್ಲೇ ಸ್ಟೇ ಆಗಿದ್ವಿ. ಅವ್ರಿಗೂ ಮಕ್ಳಂದ್ರೆ ಇಷ್ಟ ಅಲ್ವಾ, ಇರಿ ಅಂತಾರೆ. ಸೊ ಅದು ಒಳ್ಳೇದು ಅಲ್ಲ ಕೂಡ, ಕಡಿಮೆ ಮಾಡಬೇಕು. ಅವ್ವ ಏನು ಏನು ಬೇಕವ್ವ? ಕುಡ್ದಲ್ಲ ಆಗ್ಲೇ, ಏನು ಬೇಕವ್ವ? ಏನು ಬೇಕವ್ವ? ಮಮ್ಮ ಮೇಲೆ ಏನು ಬೇಕವ್ವ? ಏನು ಬೇಕು? ಏನು ಬೇಡವಾ? ಮತ್ತೇನು ಬೇಕು? ಮಾಮಮ್ ಎಲ್ಲಿತೆ ಮಮ್ಮ ಎಲ್ಲಿತೆ? ಏನು ಬೇಕವ್ವ? ಚಿನ್ನಿ ಏನು ಬೇಕವ್ವ? ಏನು ಬೇಕವ್ವ? ಊಟ ಮಾಡಲ್ಲ, ಮಮ್ಮಮ್ ಬೇಕು. ನೋಡಲು ಏನು ನಾಟಕ ಮಾಡ್ತಾಳೆ ಅಲ್ಲ, ಊಟ ತಿನ್ನಕ್ಕಾಗಲ್ಲ, ಬರೀ ಮಮ್ಮಮ್ ಬೇಕು. ಊಟ ಮಾಡಲ್ವಾ? ಬರೀ ಮಮ್ಮಮ್ ಬೇಕು. ಬರೀ ಮಮ್ಮಮ್ ಬೇಕು. ಏನು ಬೇಕು? ಇಲ್ಲಿ ನೋಡು, ಏನು ಬೇಕು? ಏನು ಬೇಕು? ಬಾಬಾ ಅವಾರ್ಡ್ ಕೊಡಿಸ್ಬೇಕು ಒಂದು. ಏನು ಬೇಕು? ಏನು ಬೇಡವಾ? ಬಿಡು, ಮತ್ತೆ ಯಾಕೆ ಕಳ್ತಿದ್ಯಾ? ಏನು ಬೇಕಂತೇಳು. ಏನು ಬೇಡವಾ? ಅವಳು ಹಾಲು ಕುಡ್ದಿದ್ಲು ಆಯಿತಾ, ಮತ್ತೆ ಊಟಕ್ಕೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಡ್ತೀನಿ, ಊಟ ಮಾಡಲ್ಲ ಅಂತೇಳಿ. ಸೊ ಅದಕ್ಕೆ ಅಷ್ಟು ಸತಾಯಿಸ್ಬಿಟ್ಟು ಇದು ಮಾಡೋದು. ಸೊ ಹಾಲು ಕೊಟ್ಟರೆ ಅವಳು ಮಮ್ಮಮ್ ಅಂತ ಹೇಳ್ತಾಳೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ನಾನು ಒಂದು 2-3 hours ಬಿಟ್ಬಿಟ್ಟು ಊಟ ಮಾಡಿಸ್ತೀನಿ. ಅದಕ್ಕೋಸ್ಕರ ಅಲ್ಲಿ ಅದಕ್ಕೆ ಆಟ ಆಡಿಸ್ತಿದ್ವಿ. ಬೇಕು ಅಂತ ಅಳ್ತಿದ್ಲು. ಸೊ ಕೊಟ್ಬಿಟ್ರೆ ಆಮೇಲೆ ಊಟ ಮಾಡಲ್ಲ, ವೆಯ್ಟ್ ಮಾಡಿಸಿ ಇದು ಮಾಡಿದ್ರೆ ಊಟ ಮಾಡ್ತಾಳೆ. ಸೊ ಅದಾದಮೇಲೆ ಈ ಲೈಟಿಂಗ್ನ ಇಟ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂದರೆ, ಮತ್ತು ನೆನ್ನೆನೂ ಹಂಗೆ ಇದು ಮಾಡ್ತಿದ್ಲು. ಇವನು ಅಷ್ಟೇ ಹತ್ತತ್ರನೇ ಬಿಡ್ತಿದ್ದಾನೆ, ಇಟ್ಕೊಳಕ್ಕೆ ಹೋಗ್ತಿದ್ದಾಳೆ, ಅದಾಗ್ತಿಲ್ಲ. ಲಾಸ್ಟಿಗೆ ಕೋಪ ಬಂದು ಅವ್ನ ಕೈನೇ ಇಟ್ಕೊಂಡು ಹಿಂಗೆ ಮಾಡಿಬಿಟ್ಲು, ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅವನು ಬಿಡೆ ಅಂತ ಕಿರ್ಚ್ಕೊತಾ ಇದ್ದ. ಚಿನ್ಕೂರು ಇಲ್ಲಿ ಕೂರು, ಸೋಫಾ ಮೇಲೆ ಸುಮ್ಮನೆ ಕೂರಬೇಕು, ಓಡೋಗ್ಬಾರ್ದು ಎಲ್ಗೂ. ಸೊ ಅಂತೂ ಇಂತೂ ಲಾಸ್ಟಿಗೆ ಅವ್ನ ಕೈಯಿಂದ ಕಿತ್ಕೊಂಡು ಅವಳು ಆನ್ ಮಾಡೋದು ಹೆಂಗೆ ಅಂತಲೂ ಕೂಡ ಕಲ್ತ್ಕೊಂಬಿಟ್ಲು ಅದು ಚಿಕ್ಕ ಇದರಲ್ಲಿ. ಸೊ ಅದು ಮಕ್ಕಳಿಗೆ ಕಣ್ಣಿಗೆಲ್ಲ ಬಿಡಬಾರ್ದು, ಅದು ತುಂಬ ಡೇಂಜರು. ಏನಾದರೂ ಬೇರೆ ಕಡೆಗೆಲ್ಲ ಬಿಟ್ಟು ಈ ಥರ ಆಟ ಆಡ್ಸೋದ್ರಲ್ಲಿ ಏನೂ ಇದಿಲ್ಲ ಅಂತ ಅನ್ಕೋತೀನಿ. ಅದಾದಮೇಲೆ ವಿಂಟರ್ ಸೀಸನ್ಗೊಂದು ಫೇಸ್ ಪ್ಯಾಕ್ನ ಹೇಳ್ತಾ ಇದ್ದೀನಿ. ಡ್ರೈ ಆಗ್ತಿರುತ್ತಲ್ವ ಸ್ಕಿನ್ನು, ಮತ್ತು ಗ್ಲೋಯಿಂಗ್ ಎಲ್ಲ ಇರೋಲ್ಲ, ಬ್ಲ್ಯಾಕ್ ಥರ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಅಂದರೆ ಫುಲ್ ಟ್ಯಾನ್ ಆಗಿರೋದೆಲ್ಲ ಹೋಗಲ್ಲ, ಸ್ವಲ್ಪ ಸ್ಕಿನ್ ಬ್ರೈಟ್ ಆಗೋ ಥರ ಡ್ರೈ ಆಗಿರೋದೆಲ್ಲ. ಅದಕ್ಕೋಸ್ಕರ ನಮಗೆ ಒಂದು ಕಿತ್ತಳೆ ಹಣ್ಣು, ಒಂದು ಕ್ಯಾರೆಟು, ಮತ್ತು ಸ್ವಲ್ಪ ಅರಿಶಿನ ಕೊಂಬಿದ್ರೆ ಅಂದರೆ ರಾ ಸಿಗುತ್ತಲ್ವ ಅರಿಶಿನ ಅದು, ಮತ್ತು ಒಂದು ನೆಲ್ಲಿಕಾಯಿ ತೊಗೋಬೇಕಾಗತ್ತೆ. ನಾನಿಲ್ಲಿ ಅರಿಶಿನದ್ದು ಇದು ಸಿಕ್ಕಿರಲಿಲ್ಲ, ಶುಂಠಿ ಥರ ಬರುತ್ತಲ್ಲ ಅರಿಶಿನ, ಆ ಥರ ಇರಲಿಲ್ಲ. ಸೊ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಅರಿಶಿನ ಪುಡಿನ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಅರಿಶಿನ ಪುಡಿಯಿಂದ ಆ್ಯಂಟಿ ಇದಿರೋದ್ರಿಂದ, ನೆಲ್ಲಿಕಾಯಿ ಅಷ್ಟೇ ಏರ್ ಗ್ರೋತಿಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಕ್ಯಾರೆಟು ಅಷ್ಟೇ ಸ್ಕಿನ್ ಆ್ಯಂಡ್ ಹೇರ್ ಆ್ಯಂಡ್ ಐಸಿಗೆ ತುಂಬ ಒಳ್ಳೆಯದು. ಇನ್ನು ಆರೆಂಜ್ ಕೇಳಬೇಕಾ, ಎಲ್ಲದರಲ್ಲೂ ಕೂಡ ವಿಟಮಿನ್ ಇ, ಸಿ, ಡಿ ಹೇರಳವಾಗಿರೋದ್ರಿಂದ ನಾವು ಎಲ್ಲದನ್ನು ತೊಗೊಳೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನಾವಿದು ವಾರದಲ್ಲಿ 2-3 ದಿನ ಬೇಕಾದರೆ ಕನ್ಸ್ಯೂಮ್ ಮಾಡ್ಬೋದು, ಯಾವುದೇ ಥರದ ತೊಂದರೆಗಳಿರೋದಿಲ್ಲ. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡಿ ಕ್ಲೀನಾಗಿ ಸ್ಟ್ರೇನ್ ಮಾಡ್ಕೋಬೇಕಾಗತ್ತೆ. ಸ್ಟ್ರೇನ್ ಮಾಡ್ಕೊಳ್ಳುವಾಗ ಅಷ್ಟೇ ನೀವು ಒಂದು ಬಟ್ಟೆಲಿ ಮಾಡಿಕೊಂಡ್ರೆ ಈಸಿಯಾಗುತ್ತೆ, ಇಲ್ಲ ಈ ಕವರ್ಸ್ ಬರುತ್ತಲ್ಲ ಅದರಲ್ಲಿ ಮಾಡಿಕೊಂಡ್ರೂ ಕೂಡ ಈ ಒಂಥರ ರಿಟರ್ನ್ ಗಿಫ್ಟ್ ಆ ಥರ ಕೊಡೋದಕ್ಕೆಲ್ಲ ತರ್ತಾರಲ್ಲ, ನಾನು ಹಳೇದ್ರಲ್ಲಿ ಮಾಡಿದ್ದೀನಿ, ಪದೇ ಅದನ್ನೇ ಹೇಳ್ತಾರೆ ಅಂತೇಳಿ ಮಾಡ್ತಾಯಿಲ್ಲ ಅಷ್ಟೇ. ಸೊ ಅದನ್ನು ಸ್ಟ್ರೈನ್ ಮಾಡ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಅರಿಶಿನ ಅಂತೂ ನಮ್ಮ ಹೊಟ್ಟೆ ಒಳಗಡೆ ಏನಾದರೂ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದರಿಂದ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸ್ಕಿನ್ಗೂ ಅಷ್ಟೇ ತುಂಬಾ ಒಳ್ಳೆಯದು. ಅರಿಶಿನ ಕೊಂಬು ರಾ ಸಿಕ್ತಷ್ಟು, ಹಸಿದ್ದು ತೊಗೊಂಡಷ್ಟು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಪುಡಿಗಿಂತ ಅಂತ ಹೇಳ್ಬೋದು. ಅದಾದಮೇಲೆ ನಾವು ಜ್ಯೂಸ್ ಕುಡಿದ್ಮೇಲೆ ಅದರಲ್ಲಿ ಮಿಕ್ಕಿರುತ್ತಲ್ವ ಪೇಸ್ಟು, ಆ ಪೇಸ್ಟನ್ನ ನಾವು ತೆಗೆದು ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೋದು. ತುಂಬಾ ಸ್ಕಿನ್ನು ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ವೀಕ್ಲಿ ಒಂದೊಂದು ಅಥವಾ ಒಂದೊಂದು ದಿನಕ್ಕೆ ಒಂದೊಂದು ಮಾಡೋಣ ಅಂತಿದ್ದೀನಿ. ಇಲ್ಲ ಇದ್ದಷ್ಟು ದಿನ ಟೈಮೇ ಸಿಗಲ್ಲ ಮಾಡೋದಕ್ಕೆ. ನಮ್ಮನೆಯಲ್ಲಂತೂ ನನಗೆ ಟೈಮೇ ಆಗಲ್ಲ. ಸೊ ಇಲ್ಲಿ ಅಂದರೆ ಎಲ್ಲ ನೋಡ್ಕೋತಿರ್ತಾರೆ, ಮತ್ತು ಫ್ರೂಟ್ಸು ಎಲ್ಲ ಜಾಸ್ತಿ ಇರುತ್ತೆ ಆನ್ ಟೈಮ್ಗೆ. ನಮ್ಮನೇಲಿ ಅಷ್ಟು ಫ್ರೂಟ್ಸ್ ಏನಿರಲ್ಲ. ಸೊ ನೋಡಿ ಈ ಥರ ಫುಲ್ ಲಾಸ್ಟಿಗೆ ಡ್ರೈ ಆಗೋಕ್ಕೆ ಬಿಡ್ಬೇಕು ಸ್ವಲ್ಪ ಹೊತ್ತು. ಅದಾದಮೇಲೆ ಅವಳಿಗೂ ಕೂಡ ಊಟ ಮಾಡಿಸ್ತಿದ್ದೀನಿ. ಇಲ್ಲಿ ಏನು ಮಾಡ್ತೀನಿ ಗೊತ್ತಾ, ನಾನು ಅವಳಿಗೆ
ಜ್ಯೂಸ್ ಒಳಗಡೆ ಈ ಥರ ಮಾಡಿಬಿಟ್ಟು ರಾಗಿ ಸರಿ ಮಾಡಿದ್ದೆ ಆವಾಗ. ಜ್ಯೂಸ್ ಮಾಡಿಬಿಟ್ಟು ಆ ಜ್ಯೂಸ್ ಒಳಗಿಂದ ತೊಗೊತಿದ್ದೀನಿ ಅಂತ ಹೇಳ್ಬಿಟ್ಟು ರಾಗಿ ಸರಿನ ತಿನ್ನಿಸ್ತೀನಿ. ಸೊ ಅವಳು ಆರಾಮಾಗಿ ತಿನ್ಕೋತಾಳೆ. ಗೊತ್ತಾಗುತ್ತೆ, ಅದಕ್ಕೇನು ಗೊತ್ತಾಗಲ್ಲ ಅನ್ನೋಂಗಿಲ್ಲ. ಇವಾಗ ಟೇಸ್ಟಲ್ಲಿ ಕಂಡುಹಿಡಿತಾಳೆ ಇದೆಲ್ಲ ಇದೆ ಅಲ್ಲ ಅಂತೇಳಿ. ಈಗ ರಾಗಿ ಸರಿ ತಿನ್ನೋದಕ್ಕೆ ಎಷ್ಟು ಊಟ ಮಾಡೋದಕ್ಕೇ ಎಷ್ಟು ಕಾಟ ಕೊಡ್ತಾಳೆ ಗೊತ್ತಾ. ಮುಂಚೆ ಸುಮ್ಮನೆ ತೆಪ್ಪಗೆ ತಿನ್ಕೊಂಡಿರೋಳು ಆಯಿತಾ. ಇವಾಗ ತಿನ್ನೋದೇ ಇಲ್ಲ, ತುಂಬಾ ಹಠ ಮಾಡ್ತಾಳೆ. ಇಲ್ಲ ಸಾಂಗ್ ಹಾಕೋಬೇಕಿಲ್ಲ, ಆಚೆ ಹೋಗಬೇಕು, ಟಿ ವಿ ಆನ್ ಮಾಡಬೇಕು, ಹಂಗೆ ಮಾಡಿದ್ರೆ ತಿಂತಾಳೆ. ಅದರಲ್ಲೂ ಕೂಡ ತಿನ್ನಲ್ಲ ಒಂದೊಂದು ಸರಿ. ಅದಾದಮೇಲೆ ಒಂದು ವೆಜಿಟೇಬಲ್ ಕಟರ್ನ ತಂದಿದೆ, ಅದನ್ನು ಶೇರ್ ಮಾಡ್ತೀನಿ. ಆಮೇಲೆ ಒಂದು ವೆಜಿಟೇಬಲ್ ಕಟರ್ನ ಆರ್ಡ್ರ್ ಮಾಡಿದ್ವಿ, ವೆಜಿಟೇಬಲ್ ಬೋರ್ಡ್ನ. ಈಗ ಪ್ಲಾಸ್ಟಿಕ್ಕಿಂದ ತಿಂದರೆ ಆ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಕ್ಯಾನ್ಸರ್ ಅಥವಾ ಏನೆಲ್ಲ ಪ್ರಾಬ್ಲಮ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆಯಲ್ವ. ಸೊ ಹಾಗಾಗಿ ಒಂದು ವೆಜಿಟೇಬಲ್ ಕಟರ್ನ ಆರ್ಡ್ರ್ ಮಾಡಿದ್ರು ಅವ್ರ ಮನೇಲಿ. ನಮ್ಮ ಮನೇಲಿ ಕೂಡ ತರಿಸ್ಬೇಕು. ತರಿಸಿದ್ಮೇಲೆ ನಾನೊಂದು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇವಾಗ ಹಾಗೆ ತೋರಿಸಿದ್ದೀನಿ. ಇದರಲ್ಲಿ ಕೊಟ್ಟಿರ್ತಾರೆ, ನಾವು ಆ ಕಡೆ ಈ ಕಡೆ ಅಳ್ಳಾಡ್ದಂಗೆ ನಾವು ಸ್ಲ್ಯಾಬಿಗೆ ಫಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ಲ್ಯಾಬಿಗೆ ಫಿಕ್ಸ್ ಮಾಡಿಕೊಂಡು ನಾವು ಈ ಥರ ಫಿಟ್ ಆಗುತ್ತದು, ಆ ಕಡೆ ಈ ಕಡೆ ಅಳ್ಳಾಡಲ್ಲ ಆವಾಗ. ಅದಾದಮೇಲೆ ನಾವು ವೆಜಿಟೇಬಲ್ ಆಗಿರ್ಬೋದು, ಇದರಲ್ಲಿ ಚಪಾತಿ ಆಗಿರ್ಬೋದು, ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಬೋದು, ಚಪಾತಿ ಕೂಡ ಲಟ್ಟಿಸ್ಬೋದು. ಸೊ ಆಮೇಲೆ ವೆಜಿಟೇಬಲ್ ಗಟ್ಟಿಯಾಗಿರೋ ವೆಜಿಟೇಬಲ್ಸ್ನು ಕೂಡ ಕಟ್ ಮಾಡ್ಬೋದು. ಅಂದರೆ ಮೀಟ್, ಯಾರು ನಾನ್ ವೆಜ್ ತಿಂತಾರೆ ಅವರೆಲ್ಲ ಮೀಟ್ ಕೂಡ ಕಟ್ ಮಾಡ್ಬೋದು. ಚಪಾತಿನೂ ಆಗುತ್ತೆ. ಸೊ ಒಂದರಿಂದ ಎಷ್ಟೆಲ್ಲ ಯೂಸ್ ಇರುತ್ತೆ ನೋಡಿ. ವೆಜಿಟೇಬಲ್ಸ್ನ ಈಗ ಕಟ್ ಮಾಡ್ಬೋದು. ನಾನು ವೀಡಿಯೋ ಮಾಡ್ತಿರೋದ್ರಿಂದ ಒಂದು ಕೈಯಲ್ಲಿ ಇದು ಮಾಡ್ತಿದ್ದೀನಿ. ಸೊ ಈಸಿಯಾಗಿ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಕೂಡ ನಮ್ಮ ಹೊಟ್ಟೆಗೆ ಹೋಗಲ್ಲ. ಆ್ಯಂಡ್ ವಾಶ್ ಮಾಡಿ ನಾವು ಯೂಸ್ ಮಾಡ್ಬೋದು, ರೀಯೂಸೇಬಲ್ ಆ ಥರ ಎಲ್ಲಾದರೂ ರೀಯೂಸೇಬಲೇ ಮಾಡ್ಬೋದು. ಈಸಿ ಟು ವಾಶ್ ಅಂತ ಹೇಳ್ಬೋದು. ಸೊ ಪ್ಲಾಸ್ಟಿಕ್ದೆಲ್ಲ ಅದಕ್ಕೆ ಸೋಪ್ ಹಾಕಿ ಇದು ಮಾಡಿದಾಗ ಅದಕ್ಕೆ ಅಂಟ್ಕೊಳ್ಳೋದು ಆ ಥರದ್ದೆಲ್ಲನೂ ಮಾಡೋದಾಗತ್ತೆ. ಸೊ ನಮ್ಮ ಮನೇಲೂ ಕೂಡ ತರಿಸ್ಬೇಕು. ಸೊ ನಾನು ಕೂಡ ತೊಗೋಬೇಕು. ಇದರ ಲಿಂಕ್ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ. ನೀವು ಥ್ರೂ ಲಿಂಕ್ ಬೈ ಮಾಡ್ಬೋದು. ತುಂಬಾ ಯೂಸ್ ಆಗಿದೆ, ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಪರ್ಸ್ನಲಿ ಇಲ್ಲಿ ಯೂಸ್ ಮಾಡಿ ನೋಡಿದ್ದೀನಲ್ವ, ಹಾಗಾಗಿ ನಾನು ಕೂಡ ತೊಗೋಬೇಕು. ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಏಕೆಂದರೆ ನಾನು ವೀಡಿಯೋದಲ್ಲಿ ಒಂದು ಫುಡ್ಡು, ಒಂದು ಈ ಥರ ಪ್ರಾಡಕ್ಟ್ ರಿವ್ಯೂ ಆ್ಯಂಡ್ ಡೈಲಿ ವ್ಲಾಗ್ ಇರುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ ಒಂದೊಂದು ದಿನ ಒಂದೊಂದು ಸರಿ ಇಲ್ಲದಿದ್ದಾಗ ನಾನೇನು ಮಾಡೋಕ್ಕೋಗಲ್ಲ. ಇದ್ದಾಗ ಪ್ರಾಡಕ್ಟ್ಸ್ ಇದ್ದಾಗ ನಾನು ನಿಮಗೆ ಇದು ಮಾಡ್ತೀನಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಈಸಿ ಟು ಕಟ್, ಈಸಿ ಟು ವಾಶ್ ಅಂತಲೂ ಕೂಡ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತೇಳಿ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಪ್ರಾಡಕ್ಟ್ನ. ಅದಾದಮೇಲೆ ನಾಳೆಗೆ ಅಂತ ಹೇಳಿಬಿಟ್ಟು ಹನುಮ ಜಯಂತಿ ಇರುತ್ತಲ್ಲ, ಇವ್ರ ಮನೇಲಿ ತುಂಬ ಜನಕ್ಕೆ ಬೆಳಗ್ಗೆ ಸರಿ ಒಂದು 150 ಇಡ್ಲಿ ಅಷ್ಟು ಮಾಡಿ ಕೊಟ್ಟು ಕಳಿಸ್ತಾರೆ. ಅದಕ್ಕೋಸ್ಕರ ಇಡ್ಲಿನ ಮಾಡ್ತಾಯಿದ್ದೀವಿ, ರವೆ ಇಡ್ಲಿನ. ಆ ರೆಸಿಪಿನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ. ನಾವಿಲ್ಲಿ 2.5 kg ರಾಗಿ ತೊಗೊಂಡಿದ್ವಿ. ಅದಕ್ಕೋಸ್ಕರ ಹತ್ತತ್ರ 1 kg ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ವಿ. ಉದ್ದಿನಬೇಳೆನ ಕ್ಲೀನಾಗಿ ನೆನೆಸಿಟ್ಟಿದ್ವಿ ಮಧ್ಯಾಹ್ನನೇ. ಅದಾದಮೇಲೆ ಸಂಜೆ ನಾವು ರವೆನ ಕ್ಲೀನ್ ಮಾಡಿಕೊಂಡು ರವೆನ ತೊಳ್ಕೊಬೇಕಾಗುತ್ತೆ. ಒಂದು 4-5 ಸರಿ ತೊಳ್ಕೊಬೇಕು. ಬಿಕಾಸ್ ಅದರಲ್ಲಿರೋ ಇದೆಲ್ಲ ಹೋಗಬೇಕಂದ್ರೆ ಡಸ್ಟ್ ಆ ಥರ ಏನಾದರೂ ಇರುತ್ತಲ್ವ, ಕ್ಲೀನಾಗಿ ತೊಳ್ಕೊಂಡು ಅದಾದಮೇಲೆ ಅದಕ್ಕೆ ಸ್ವಲ್ಪ ನಾವು ಅವಲಕ್ಕಿ ಕೂಡ ನೆನೆಸಿದ್ವಿ. ಒಂದು ಅರ್ಧ kg ಅಷ್ಟು, ಅರ್ಧ ಅಲ್ಲ, ಒಂದು 250 ಗ್ರಾಮಿಂದ 500 ಗ್ರಾಮ್ ಒಳಗಡೆ ಇರೋಷ್ಟು ಅವಲಕ್ಕಿನ ನೆನೆಸಿದ್ವಿ. ಉದ್ದಿನಬೇಳೆ ಮತ್ತು ಅವಲಕ್ಕಿನ ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ರುಬ್ಬಿ ಆದಮೇಲೆ ರವೆ ತೊಳೆದಿರ್ತೀವಲ್ಲ, ಆ ರವೆ ಒಳಗಡೆ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ಯಾವುದೇ ಥರದ ಸೋಡಾ ಆಗಲಿ ಏನೂ ಹಾಕೋ ಅವಶ್ಯಕತೆ ಇರಲ್ಲ, ಹಾಗೆಯೇ ಸಾಫ್ಟಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು, ಹಿಟ್ಟು ನಾನು ರಾತ್ರಿ ಕಲಸಿಟ್ಟಿದ್ವಿ. ಬಿಕಾಸ್ ಬೆಳಗ್ಗೆ ಬೇಗ ಮಾಡಿ ಕೊಟ್ಟು ಕಳಿಸ್ಬೇಕು. ಅಲ್ಲಿ 4 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ರಾತ್ರಿ ಒಂದು 5 o'clock ರುಬ್ಬಿಟ್ಬಿಟ್ಟಿದ್ವಿ, ಬಿಕಾಸ್ ಬೆಳಗ್ಗೆ ಬೇಕಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಯಾವುದೇ ಥರ ಸೋಡಾ ಆ ಥರ ಏನೂ ಹಾಕಿರಲಿಲ್ಲ. ನೋಡಿ ಇದೆಲ್ಲ ಹಾಕಿಟ್ಟಿದ್ವಿ. ಇವ್ರ ಮನೇಲಿ ಆ ಟೈಮಿಗೆ ಬೇಕಾಗುತ್ತೆ ಅಂತಲೇ ತುಂಬ ಟೈಮಿಂದ ಇಡ್ಲಿ ಪಾತ್ರೆ ಎಲ್ಲ ತಂದಿಟ್ಕೊಂಡಿದ್ದಾರೆ. ಹೋಟ್ಲಲ್ಲಿ ಮಾಡ್ತಾರಲ್ವ ಆ ಥರದ್ದು. ಸೊ ಒಂದು ಸರಿ ಇಡ್ಲಿ ಒಂದು 24 ಇಡ್ಲಿ ಆಗುತ್ತೆ. ಸೊ ಈಸಿಯಾಗಿ ಬೇಗ ಮಾಡಿದ್ವಿ. ತುಂಬ ಸಾಫ್ಟಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಇದೆ. ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ. ತೆಗಿವಾಗ ಅಷ್ಟೇ ಸ್ವಲ್ಪ ಇಡ್ಲಿ ಪಾತ್ರೆಗೆ ಒಂಚೂರು ಮುಂಚೆ ಎಣ್ಣೆ ಸರೋಬಿಟ್ಟು ಇದು ಮಾಡಿದ್ರೆ ಕ್ಲೀನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇಡ್ಲಿ ಎಲ್ಲ 6 o'clock ಅನ್ನೋಷ್ಟರೊಳಗಡೆ ಫುಲ್ ರೆಡಿ ಆಗಿತ್ತು ಇಡ್ಲಿ. ನಾವು ಅವ್ರಿಗೆ ಕೊಟ್ಟು ಕಳ್ಸೋಕ್ಕೆ ಅವಳು 4 o'clock ಎದ್ಬಿಟ್ಟಿದ್ಲು. ನಾನೊಂದು 4:30 5 o'clock ಎದ್ದು ಎಲ್ಲ ಸಾಂಬಾರು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. 150 ಇಡ್ಲಿ ಅಂತ ಹೇಳಿದ್ರೆ ಸುಮ್ಮನೆ ಆಗಲ್ಲ. ಸೊ ಈ ಕಡೆ ಸಾಂಬಾರಿಗೂ ಕೂಡ 1-2 kg ಅಷ್ಟು ಬೇಳೆನ ಬೇಯಿಸಿಟ್ಕೊಂಡು ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಸಾಂಬಾರನ್ನ ಮಾಡ್ತಿದ್ವಿ. ಸೊ ಇಡ್ಲಿ ರೆಸಿಪಿ ತುಂಬ ವರ್ಕ್ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಏನಿಲ್ಲ, ನಾರ್ಮಲಾಗಿ ನಾನು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೆ. ನಾನು ಈ ಸರಿ ನೋಡ್ಕೊಂಡಲ್ಲ, ನಾನು ಒಂದೊಂದು ಸರಿ ರವೆ ಇಡ್ಲಿ ಮಾಡ್ತಾ ಹೋಗಬೇಕು. ಸೊ ಈ ಕಡೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಅವಳು ಕೂಡ ತುಂಬ ವರ್ಷ ಕೂಡ ಮಾಡ್ತಾರೆ. ಇವಳು ಬರೋಕ್ಕಿಂತ ಮುಂಚೆಯಿಂದನೂ ಮಾಡ್ತಿದ್ದಾರೆ. ಇವ್ರ ಅಮ್ಮನ
ಅತ್ತೆನೂ ಕೂಡ ದೇವಸ್ಥಾನಕ್ಕೆ ಬೆಳಗ್ಗೆ ಸರಿ ಇಡ್ಲಿನ ಕೊಟ್ಟು ಕಳಿಸ್ತಾರೆ. ಸೊ ಈ ಥರ ನಾರ್ಮಲಾಗಿ ಹಾಕಿ ಒಂದೊಂದು ಸರಿಗೆ 2 ಪಾತ್ರೆನ ಇಟ್ಕೊಂಡಿದ್ದೀವಿ. ಒಂದೇ ಪಾತ್ರೆಯಲ್ಲಿ ಮಾಡೋಳು ಈ ಸರಿ 2 ಪಾತ್ರೆಯಲ್ಲಿ ಲಾಸ್ಟ್ ಟೈಮಿಂದ 2 ಪಾತ್ರೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಒಂದೊಂದು ಸರಿಗೆ 34 ಇಡ್ಲಿನೇನೋ ಆಗುತ್ತೆ ಆ್ಯಕ್ಚುಲಿ. 34 ಏನೋ ಆಗುತ್ತೆ ಒಂದು ಸರಿಗೆ. 4 ಸರಿದ ನಾವು ಕೊಟ್ಟು ಕಳಿಸ್ತೀವಲ್ಲಿ, ಇನ್ನು ಮಿಕ್ಕಿದ್ದು ನಾವು ಇದು ಮಾಡ್ಕೋತೀವಿ. ಹೆಂಗೆ ಕೆಲಸಗಳು ಆಗೋಗ್ಬಿಡುತ್ತೆ ಅಂದರೆ ಕೆಲಸಗಳು ಗೊತ್ತೇ ಆಗಲ್ಲ, ಎಷ್ಟು ಬೇಗ ಇದ್ದರೆ ಬೇಗ ಕೆಲಸಗಳು ಮುಗ್ದೋಗ್ಬಿಡುತ್ತೆ. ಸೊ ಅದೃಷ್ಟಕ್ಕೆ ನನ್ನ ಮಗಳು ಅವತ್ತು ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲು, ಎದ್ದಿರಲಿಲ್ಲ. ಏಕೆಂದರೆ ಅವಳು ಎಚ್ಚರ ಆಗಿಬಿಟ್ರೆ ಎಲ್ಲಿ ಬಿಸಿದಿಟ್ಕೊ ಆಚೆ ಬೇರೆ ಒಂದು ಸ್ಟವ್ ಇಟ್ಕೊಂಡ್ಬಿಟ್ಟಿದ್ವಿ ಸಾಂಬಾರಿಗೆ ಅಂತೇಳಿ, ಎಲ್ಲೋಗಿ ಮುಡ್ತಾಳೋ ಎಲ್ಲೋಗಿ ಎಳ್ದು ಬಿಡ್ತಾಳೋ ಅನ್ನೋ ಒಂಥರ ಭಯ ಇತ್ತು. ಅವಳು ಕೂಡ ಹೇಳಲಿಲ್ಲ. ಈಸಿಯಾಗಿ ನೋಡಿ ಈ ಥರ ತೆಕ್ಕೋಬೋದು. ನಾನು ಆ ರೆಸಿಪಿ ಹೇಳೋದಕ್ಕೋಸ್ಕರ ಅವಾಗ ಇದು ಮಾಡಿದ್ದೆ. ಸೊ ಇಲ್ಲಿ ಈಸಿಯಾಗಿ ನಾವು ಇದು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಒಂಚೂರು ಅಂಟ್ಕೊಳ್ಳಲ್ಲ, ಆ ಥರ ಬರುತ್ತೆ. 5 ಸರಿ ಏನೋ ಕುಕ್ ಮಾಡಿದ್ವಿ ಅಂತ ಹೇಳ್ಬೋದು ಇಡ್ಲಿನ 2 ಸೆಟ್ಟಲ್ಲಿ. ಸೊ ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಎಷ್ಟು ಸಾಫ್ಟಾಗಿದೆ ಅಂದರೆ ಈ ರವೆ ಇಡ್ಲಿನೇ ಅಷ್ಟಲ್ವ, ತುಂಬ ಸಾಫ್ಟಾಗಿ ಬರುತ್ತೆ. ಅವಳು ಎಚ್ಚರ ಆಗಿದ್ರೆ ನೋಡಿ ಹಿಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡಲ್ಲ, ಮಲಗಿದಾಗ ಮಾಡಬೇಕಷ್ಟೆ. ಸೊ ನಾವಂತೂ ಯಾವ ಸೇವೆನೂ ಮಾಡಲಿಲ್ಲ ಈ ಸರಿ. ಅಂದರೆ ಏನು ಪ್ಯಾಕ್ ಮಾಡೋದಾಗಲಿ ಆ ಥರದ್ದೆಲ್ಲ. ಅಟ್ಲೀಸ್ಟ್ ಇಡ್ಲಿ ಮತ್ತು ಈ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ವಲ್ಲ, ಅದೇ ಒಂದು ಖುಷಿ. ದೇವ್ರಿಗೆ ಅಂತ ಏನೂ ಮಾಡಲಿಲ್ಲ ಈ ಸರಿ. ಸ್ವಲ್ಪ ಏನೋ ಸ್ಟಿಕ್ಕರ್ ಹಾಕೋದು ಮಾಡಿದ್ವಿ ಅಷ್ಟೇ. ಸೊ ವರ್ಷ ಮಾಡ್ತಿದ್ವಿ. ಇವಳನ್ನ ಇಟ್ಕೊಂಡು ಲಾಸ್ಟ್ ಇಯರು ಮಾಡಿರಲಿಲ್ಲ ನಾನೇನು. ಈ ಇಯರು ಕೂಡ ಇವಳನ್ನ ಇಟ್ಕೊಂಡು ಏನು ಮಾಡೋಕ್ಕಾಗಲಿ, ಎಲ್ಲಿ ಪತ್ತಾಗ್ತಾಳೋ ಅನ್ನೋ ಭಯ ಬೇರೆ ಆಗಿತ್ತು. ಸೊ ನೋಡಿ ಬಾಕ್ಸಲ್ಲಿ ಇಡ್ಲಿ ರೆಡಿಯಾಗಿದೆ ಕೊಟ್ಟು ಬರೋಕ್ಕೆ ಅಂತ ಹೇಳಿ. ಸೊ 3/4 ಆಗಿದೆ ದೊಡ್ಡ ಬಾಕ್ಸಲ್ಲಿ. ಆ್ಯಂಡ್ ಸ್ವಲ್ಪ ಈ ಕಡೆ ಸಾಂಬಾರು ಒಂದು ಪಾತ್ರೆ ಅದೇ ಥರ ಬಾಕ್ಸಲ್ಲಿ ಕೂಡ ಒಂದು ಬಾಕ್ಸ್ ಕೊಟ್ಟು ಕಳಿಸಿದ್ವಿ. ಸೊ ನಾವು ಮನೆಯಲ್ಲಿ ಚಟ್ನಿ ಈರುಳ್ಳಿ ತಿಂದಿರೋರು ಒಂದಿಬ್ಬರಿದ್ರು, ಅವ್ರಿಗೆ ಕೂಡ ಚಟ್ನಿ ಮಾಡಿದ್ವಿ. ಸಾಂಬಾರು ಕೂಡ ಇಡ್ಲಿ ಕೂಡ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಮನೇಲಿ ಟ್ರೈ ಮಾಡಬೇಕು ಒಂದಿನ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೆಚ್ಚು ಏನೂ ಕೆಲಸ ಹಿಡಿಯಲ್ಲ ಇಲ್ಲಿ. ಸೊ ಅದಾದಮೇಲೆ ನನ್ನ ಸಿಸ್ಟರ್ ಮನೆ ಓನರ್ ಮಗ ಇದು ಹಾಕಿದ್ರು, ಮಾಲೆ ಹಾಕಿದ್ರು. ಅವ್ರು 12 ಗಂಟೆಗೆ ಪೂಜೆಗೆ ಬನ್ನಿ ಅಂದಿದ್ರು. ಅದಕ್ಕೂ ಮುಂಚೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅಲಂಕಾರ ಅಂತೂ ಕಣ್ಣು ಕುಕ್ಕುತ್ತಾ ಇತ್ತು, ಅಷ್ಟು ತುಂಬ ಚೆನ್ನಾಗಿತ್ತು. ಹೂವಿಂದ ಎಲ್ಲ ಥರದ ಹೂವಿಂದ ಅಲಂಕಾರ, ರೋಸು ಮತ್ತು ಏನೇನು ಹೂವು ಗೊತ್ತಲ್ವ. ಅದಾದಮೇಲೆ ಆಂಜನೇಯನಿಗೆ ಜಯಂತಿ ದಿನವೇ ಹೋಮ ಕೂಡ ಮಾಡಿದ್ರಲ್ಲಿ. ಇಲ್ಲಿ ಈ ಥರದ್ದೆಲ್ಲ ರಂಗೋಲಿ ಇದೆಲ್ಲ ಬಿಡಿಸ್ಬಿಟ್ಟು ಹೋಮ ಕೂಡ ಮಾಡಿದರು. ಇದೆಲ್ಲ ನಾವು ಹೋಗೋಷ್ಟರೊಳಗೆ ಮಾಡಾಗಿತ್ತು. ನಾನು 1 ವರ್ಷ ಹೋಗಿ ಫುಲ್ ಕ್ಯಾಪ್ಚರ್ ಮಾಡಿದೆ ವಿಡಿಯೋನ. ಹೋಮ ಅಂತೂ ಲಾಸ್ಟ್ ಇಯರಿಂದ ಮಾಡ್ತಿದ್ದಾರಂತೆ. ಅಂದರೆ ಈ ಅಭಿಷೇಕ ಎಲ್ಲ ಮಾಡ್ತಾರಲ್ಲ, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅದೆಲ್ಲ ಕ್ಲೀನಾಗಿ ಮಾಡಿದ್ದೆ ವಿಡಿಯೋನ ಲಾಸ್ಟ್ ಇಯರ್ 2 ಇಯರ್ಸ್ ಬ್ಯಾಕು. ಮತ್ತು ಈಗೆಲ್ಲ ಅವಳಿದ್ದಾಳಲ್ಲ, ಆಗೋದು ಇಲ್ಲ, ಜನಗಳು ಕೂಡ ಅಷ್ಟೇನು ನೋಡಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆದೆ. ನನ್ನ ಮಗ ಹಂಗೆ ಒಳ್ಳೆ ಕೆಲಸ ಕೊಟ್ಟಿರ್ತಾರೆ. ನನ್ನ ಮಗ ಅಂತಲ್ಲ, ಅವರಿಬ್ಬರು ಮಕ್ಳಿಗೂ ಅಷ್ಟೇ ಪ್ರಸಾದ ಕೊಡೋದು, ತೀರ್ಥ ಕೊಡೋದು, ಏನಾದರೂ ಮಾಡೋ ಕೆಲಸ ಇದ್ದೇ ಇರುತ್ತೆ. ಅವತ್ತು ತುಂಬ ಚಳಿ ಬೇರೆ ಇತ್ತು ಪಾಪ ಅವನಿಗೆ. ಎಲ್ಲರಿಗೂ ಪಾಪನೇ, ಬಟ್ ಇವನಿಗೆ ವರ್ಷಕ್ಕೊಂದು ಸರಿ ಅವ್ರಿಗಾದ್ರೂ ಸ್ವಲ್ಪ ಏನೇನಾದರೂ ಮಾಡಿಸ್ತಿರ್ತಾರೆ, ಅವ್ರ ಮನೆ ಪೂಜೆ ಅದು ಇದು ಅಂತೆಲ್ಲ. ಸರಿ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕಂತೂ ಜನ ನಿಜವಾಗ್ಲೂ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ. ಪ್ರಸಾದ ಅಂತ ಬಂದಾಗ ಮಾತ್ರ ತುಂಬ ಜನ ನುಗ್ಗಲೆಲ್ಲ ಇದು ಮಾಡಿಬಿಡ್ತಾರೆ. 50 kg ಮಾಡಿ ಏನೋ ಖಾಲಿಯಾಗಿ ಮತ್ತೆ ಮಾಡ್ತಿದ್ರು. ಸರಿ ಅಂತೇಳ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಲ್ಲ, ಅದಾದಮೇಲೆ ಮತ್ತೆ ಈ ಕಡೆ ಬಂದ್ವಿ. ಅಲ್ಲಿ ಪೂಜೆ ಎಲ್ಲ ಇದು ಮಾಡೋಷ್ಟ್ರೊಳಗೆ ನನ್ನ ಮಗಳಂತೂ ಲಾಟ ನೀರಾಯ್ತು ನೋಡಿ. ಇಲ್ಲಿ ಅವಳಿಗೆ ಹೇಳ್ತಾರದು 12 ಗಂಟೆಗೆ ಅಂತ ಹೇಳಿದರು ಇರುಮುಡಿ ಕಟ್ಟೋದು. ಸೊ ಅಷ್ಟರೊಳಗೆ ಹೋದ್ವಿ ನಾವು. ಬಟ್ ಅಲ್ಲಿ ಯಾರೋ ಒಂದಿಬ್ಬರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಸ್ಟಾಪ್ ಮಾಡಿ ಬೇರೆಯವ್ರದ್ದು ನಡೀತಿತ್ತು ಅಂತಲೇ ಏನೋ ಅವ್ರದ್ದು ಆಗೋಕ್ಕಾಗಲಿಲ್ಲ. ಸೊ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ಕೂಡ ಮನೆಗೆ ಹೋಗೋಣ ವಾಪಸ್ ಅಂತ ಹೇಳಿಬಿಟ್ಟು ಮತ್ತೆ ದೇವ್ರು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬೆಳಗ್ಗೆ ಸಂಜೆ ಹೋಗೋಕ್ಕಾಗತ್ತೋ ಇಲ್ವೋ ಅಂಥೇಳಿ ಹೋಗೋಕ್ಕಿತ್ತು ಸಂಜೆ, ಬಟ್ ಗೊತ್ತಿರಲಿಲ್ಲ. ಏನು ಸ್ಯಾರಿ ಎಲ್ಲ ತೊಗೊಂಡು ಹೋಗಿದ್ವಿ ಆಯಿತಾ. ಈವ್ನಿಂಗ್ ಹೋಗೋಕೆ ನಾನು ಉಟ್ಕೋತೀನಿ ಅಂತೇಳಿ. ಅವತ್ತು ಮಳೆ ನೋಡಿ ಸ್ಯಾರಿನ ಉಟ್ಕೊಳ್ಳಿಲ್ಲೇನಿಲ್ಲ,
ಬೆಳಗ್ಗೆ ಹಾಕಿದ ಡ್ರೆಸ್ನೇ ಮತ್ತೆ ಸಂಜೆ ಹಾಕ್ಕೊಂಡು ಹಂಗೆ ಹೋದ್ವಿ. ತುಂಬ ಈಗ ಒಂಥರ ತುಂಬ ಜನ ಓಡಾಡಿ ಎಲ್ಲ ಗಲೀಜೆಲ್ಲ ಆಗಿರುತ್ತಲ್ವ, ಸುಮ್ಮನೆ ಯಾಕೆ ಸ್ಯಾರಿಲೆಲ್ಲ ಆಮೇಲೆ ಏನಾದ್ರು ಸ್ಕಿಡ್ ಆದರೆ ಪಾಪುನ ಇಟ್ಕೊಂಡು ಅಂತ ಹೇಳಿಬಿಟ್ಟು ಹಾಗೆ ಹೋಗಿ ಬಂದ್ವಿ. ಮಧ್ಯಾಹ್ನ 1-1:30 ಅಷ್ಟರೊಳಗೆ ಮನೆಗೆ ವಾಪಸ್ ಬಂದುಬಿಟ್ವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಇದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ತುಂಬ ದಿನ ಆದಮೇಲೆ ಹನುಮ ಜಯಂತಿ ಆಗಿದೆ, ಶುಕ್ರವಾರ ಅಲ್ವಾ, ಆಮೇಲೆ ಇನ್ನೂ ಲೇಟ್ ಆದರೆ ಇದಾಗುತ್ತೆ ಅಂತೇಳಿ ಶೇರ್ ಮಾಡಿದೆ ಅಷ್ಟೇ ಮುಂಚೆ. ಇದಕ್ಕಿಂತ ಮುಂಚೆ ವೀಡಿಯೋಗಳು ತುಂಬ ಇದೆ. ನಾನು ನಿಮಗೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.